ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ತಾಲೂಕಿನ ಸುಣಕಲ್ಬಿದ್ರಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ವಂಚಿತರಾಗಿ ವಿದ್ಯಾರ್ಥಿಗಳು ನರಳತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಏನು ಹಾಸ್ಟೆಲ್ ಪ್ರಾರಂಭವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಮೂಲಭೂತ ಸೌಲಭ್ಯಗಳು ತುಂಬಾ ಕೊರತಿದೆ. ಇಲ್ಲಿ 120 ವಿದ್ಯಾರ್ಥಿಗಳ ಪ್ರವೇಶಾತಿ ಪಡೆದಕ್ಕಂಥದ್ದು. 120 ವಿದ್ಯಾರ್ಥಿಗಳಿಗೆ ಕೇವಲ 3 ಶೌಚಾಲಯಗಳು ಮತ್ತು 3 ಸ್ನಾನದ ಕೊಠಡಿಗಳು ಸೇರಿದಂತೆ ಇವತ್ತು ಒಟ್ಟಾರೆ ಸ್ವಂತ ಬಿಲ್ಡಿಂಗ್ ಇಲ್ಲ ಕಾರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ರೀತಿ ಸರ್ಕಾರಗಳು ಕೂಡ ಮತ್ತು ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಯಾವುದೇ ತರಹದ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ. ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಆಗಿದೆ. ಇಲ್ಲಿ ಸುಣಕಲ್ಬಿದ್ರಿ ಅಂತ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ಮತ್ತು PU ಕಾಲೇಜು ಕೂಡ 2 ಕಾಲೇಜುಗಳು ಇದ್ದು ಕೂಡ ಇವತ್ತು ವಿದ್ಯಾರ್ಥಿ ಸಂಖ್ಯೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ನಗರದ ದೂರ ಇರತಕ್ಕಂಥ ಈ ಒಂದು 2 ಕಾಲೇಜುಗಳ ಸಮರ್ಪಕವಾಗಿ ಹಿಂದುಳಿದ ವರ್ಗ ಕಲ್ಯಾಣ BCM ಇಲಾಖೆ ಇರತಕ್ಕಂಥ ಇಲಾಖೆಯಲ್ಲಿ ಸ್ವಂತ ಕಟ್ಟಡದಲ್ಲಿ ಇವತ್ತು ಒಂದು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿಗಳು ನರಳಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನೋ ವಿದ್ಯಾರ್ಥಿಗಳನ್ನ ಕುರಿ ಹಿಂಡು ತುಂಬಿರ್ತಕ್ಕಂಥ ಹಟ್ಟಿ ತುಂಬಿರ್ತಕ್ಕಂಥ ರೀತಿ ತುಂಬಿರ್ತಕ್ಕಂಥದ್ದು ಇದನ್ನ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ SFI ಹಾವೇರಿ ಜಿಲ್ಲೆ ಸಮಿತಿಯು ತೀವ್ರವಾಗಿ ಖಂಡಿಸ್ತಾ ಇದೆ. ಹಾಗಾಗಿ ಕೂಡಲೇ ಈ ವಿದ್ಯಾರ್ಥಿಗಳಿಗೆ ಒಂದು ಸ್ವಂತ ಈ ಹಾಸ್ಟೆಲ್ಗೆ ಸ್ವಂತ ಕಟ್ಟಡ ಆಗಬೇಕು, ಮತ್ತೆ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು. ಮತ್ತೆ ಗೊತ್ತಿದ್ದಂಗೆ ಇವತ್ತು ಇಡೀ BCM ಇಲಾಖೆ ಜಿಲ್ಲೆಯಾದ್ಯಂತ ಇವತ್ತು ಆಹಾರ ಮೆನು ಚಾರ್ಟನ್ನ ಬದಲಾವಣೆ ಮಾಡತಕ್ಕಂಥ ಇವತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವಾಗಿರ್ತಕ್ಕಂಥದ್ದು. ಯಾಕಂದ್ರೆ SFI ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಕನಿಷ್ಠ 3,500 ರಿಂದ 4,500 ಆಹಾರ ಭತ್ಯೆ ಹೆಚ್ಚಿಸಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಆಹಾರಕ್ಕೂ ಕತ್ತರಿ ಹಾಕಿರ್ತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲಕರ ಆಗಿದೆ. ಯಾಕಂದ್ರೆ ಇವತ್ತು 4 ಬಾರಿ ಕೊಡ್ತಕ್ಕಂಥ ಚಿಕನ್ ಅನ್ನ 2 ಬಾರಿ ಕೊಡ್ತಕ್ಕಂಥದ್ದು, ಮತ್ತೆ ತರಕಾರಿ ಮತ್ತು ದಿನಸಿ ಬೆಳೆ ಬೆಲೆ ಏರಿಕೆಯಾಗಿದ್ದ ಒಂದು ನೆಪ ಒಡ್ಡಿಕೊಂಡು ಇವತ್ತು ವಿದ್ಯಾರ್ಥಿಗಳು ಕೂಡ ಆಹಾರದಲ್ಲಿ ಕೂಡ ಕಡಿತಾ ಇರತಕ್ಕಂಥದ್ದು. ಇದನ್ನ ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಕನಿಷ್ಠ 3,000 ರಿಂದ 4,500 ಆಹಾರ ಭತ್ಯೆ ಹೆಚ್ಚಿಸಬೇಕು. ಈ ಒಂದು ಸ್ವಂತ ಬಿಲ್ಡಿಂಗ್ ಆದಷ್ಟು ಬೇಕು. ಆ ಸ್ವಂತ ಬಿಲ್ಡಿಂಗ್ ಆಗಕ್ಕೆ ಮುಂಚೆ ಇವತ್ತು ವಿದ್ಯಾರ್ಥಿ ಕೊಡ್ತಕ್ಕಂತಹ ತಟ್ಟೆ, ಲೋಟ, ಬೆಡ್ಶೀಟು, ಮತ್ತೆ ಕಾಟು, ಮತ್ತೆ ಶೌಚಾಲಯಗಳು, ಮತ್ತೆ ಫ್ಯಾನು, ಹೆಚ್ಚುವರಿ ಮತ್ತೆ ವಿಶೇಷವಾಗಿ ಗ್ರಂಥಾಲಯ ಒಂದು ಆಗ್ಬೇಕಿರ್ತಕ್ಕಂಥದ್ದು, ಮತ್ತೆ ಪುಸ್ತಕಗಳಿರ್ತಕ್ಕಂಥದ್ದು, ಆಟದ ಸಾಮಗ್ರಿಗಳು ಸೇರಿದಂಗೆ ಇವತ್ತು ಸೊಳ್ಳೆ ಬತ್ತಿ ಮತ್ತು ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ 120 ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಕೇವಲ 4 ಬಕೆಟು, 3 ಚೆಂಬು, ಈ ರೀತಿಯ ಒಂದು ಅಸಹ್ಯಕರಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಸೌಲಭ್ಯ ಹೊಂದಿರತಕ್ಕಂಥದ್ದನ್ನ ಇವತ್ತು ತೀವ್ರವಾಗಿ ಖಂಡಿಸಬೇಕಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಹಾಸ್ಟೆಲ್ ವಿಸಿಟ್ ಮಾಡಿ ಆದಷ್ಟು ಬೇಗ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಒಂದು 15 ದಿವಸದ ಒಳಗಡೆ ಈ ಎಲ್ಲಾ ಮೂಲಭೂತ ಸೌಲಭ್ಯ ಒದಗಿಸಿದಲ್ಲಿ ಹಾಸ್ಟೆಲ್ನ ಎಲ್ಲಾ ವಿದ್ಯಾರ್ಥಿಗಳು ಅನಿರ್ದಿಷ್ಟ ಅವಧಿ ಧರಣಿ ಮಾಡ್ತಂತಂದೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಬಸವರಾಜ್ SFI ಜಿಲ್ಲಾಧ್ಯಕ್ಷರು ಹಾವೇರಿ.